ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ದಿನದ ಪಯಣ ಬಂದು ಪಂಜಾಬಿನ ಪ್ರಸಿದ್ಧವಾದಂಥ ಎರಡು ಗಡಿಗಳ ನಡುವೆ ನಡೆಯುವ ಸಂಬಂಧ ಬೆಸೆಯುವ ಮನೋಹರ ದೃಶ್ಯವಾದಂತಹ ವಾಘಾ ಗಡಿ ಕಡೆಗೆ ನಮ್ಮ ಈ ದಿನದ ಪಯಣವನ್ನು ಬೆಳೆಸ್ತಾ ಇದ್ದೀವಿ. ನಿನ್ನೆ ದಿನದಲ್ಲಿ ಅಮೃತ್ಸರ್ನ ಗೋಲ್ಡನ್ ಟೆಂಪಲ್ ಎಲ್ಲ ನೋಡಿಕೊಂಡು ಅಲ್ಲಿ ನಮ್ಮಮ್ಮ, ಅಕ್ಕ, ಮಿಸ್ಸಸ್ಸು ಮತ್ತು ಮಗಳು ಎಲ್ಲರೂ ಸೇರಿ ಎಂಜಾಯ್ ಮಾಡಿ ಅಲ್ಲೇ ಅಮೃತ್ಸರಲ್ಲೇ ಸ್ಟೇ ಆಗಿದ್ದು ರೂಮಲ್ಲಿ. ರೂಮ್ ರೆಂಟ್ ಬಂದು 1200 ರೂಪಾಯಿ ಬೀಳ್ತು ನಮಗೆ. ಮತ್ತು ಬೆಳಿಗ್ಗೆ ಎದ್ದು ನಮ್ಮ ಮನೇಲೆಲ್ಲ ಮಲಗಿದ್ರು. ಸೊ ನಾನು ಒಂದೆರಡು ಬೀಟ್ ಹೊಡ್ಕೊಂಡು ಬರೋಣ ಅಂತ ಒಂದು 2-3 ಏರಿಯಾ ಸುತ್ತಾಡಿದೆ. ಆ ಸುತ್ತಾಡುವಾಗ ಕೆಲವೊಂದು ಅಂಗಡಿಗಳು ಸಿಕ್ತು. ಅಲ್ಲಿ ಅಂಗಡಿಗಳಲ್ಲಿ ಕೆಲವೊಂದು ತಿಂಡಿಗಳು, ಪಂಜಾಬಿ ಶೈಲಿ ತಿಂಡಿಗಳೆಲ್ಲ ನೋಡಿದೆ. ಅಲ್ಲೆಲ್ಲ ಚೆನ್ನಾಗಿತ್ತು, ಒಳ್ಳೆ ಘಮ ಅಂತಿತ್ತು. ಸೊ ಇದೆಲ್ಲ ನಾವೆಲ್ಲ ನೋಡಿಕೊಂಡು ಮತ್ತು ಇಲ್ಲಿಂದ ಯಾವುದೋ ತಿಂಡಿ ಏನು ಎಂತು ಅಂತ ಎಲ್ಲ ಅವನ್ನೆಲ್ಲ ಕೇಳಿ ಅದೆಷ್ಟು ರೂಪಾಯಿ ಅಂತ ಎಲ್ಲ ಕೇಳಿ ಮತ್ತು ಅಲ್ಲಿಂದ ಸೀದಾ ಸ್ವಲ್ಪ ಪಾರ್ಸಲ್ ತಗೊಂಡು ರೂಮ್ಗೆ ಬಂದೆ. ರೂಮಲ್ಲಿ ಸ್ವಲ್ಪ ಅಲ್ಲಿ ತಿಂಡಿ ಮಾಡಿ ಆಟೋ ರಿಕ್ಷಾ ಹಿಡಿದು ವಾಘಾ ಬಾರ್ಡರ್ ಕಡೆಗೆ ನಾವು ಹೊಂಟು. बहुत अच्छा है, मज़ा है ये गाड़ी. कहाँ से आए भैया? कर्नाटक से. कर्नाटक में मैसूर. तुम कर्नाटक नहीं? पंजाब, अमृतसर, गोल्डन टेंपल जा रहे हैं आप? ಕೊನೆಗೂ ನಾವೀಗ ವಾಘಾ ಬಾರ್ಡರ್ ಬಂದು ಏನು ರಸಗುರು. साथ ही अपने कीमती सामान, मोबाइल, पर्स, बच्चे एवं बुजुर्गों का विशेष ध्यान दें. आप सभी देशवासियों को बीएसएफ की तरफ से जेसीबी का कार्य उठाने के लिए हार्दिक धन्यवाद. ಕೊನೆಗೂ ವಾಘಾ ಬಾರ್ಡ್ರಲ್ಲಿ ನಮ್ಮ ಸೈನಿಕರ ಜೊತೆ ಕಳೆದಂಥ ಕ್ಷಣ ಅದ್ಭುತವಾಗಿತ್ತು. ಇವಾಗ ಟಿ ಮಾಡಿಕೊಂಡು ಮತ್ತೆ ಈಗ ನಮ್ಮ ರೂಮ್ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಸ್ವಲ್ಪ ಚಳಿ ಎಲ್ಲ ಹೋಯ್ತದ ಅಂತ ಅಷ್ಟೇ. ಚಳಿಗಳೆಲ್ಲ ಹೋಗುತ್ತಂತ.